ಮೈಸೂರಿನ ಸಾತಗಳಿ ಬಸ್ ಡಿಪೋ ಬಳಿಯ ಶ್ರೀ ಗುರು ರಾಘವೇಂದ್ರ ಜ್ಯುವೆಲರಿ ಶಾಪ್ಗೆ ಖದೀಮರು ಕನ್ನ ಹಾಕಿದ್ದಾರೆ. ಸುಮಾರು 2 ಕೆಜಿ 150 ಗ್ರಾಂ ಚಿನ್ನ, 25 ಕೆಜಿ ಬೆಳ್ಳಿಯನ್ನ ದೋಚಲಾಗಿದೆ. ಅಂಗಡಿ ಮಾಲೀಕ ನಾಗರಾಜ್ ಕುಟುಂಬ ಮಧುಗಿರಿ ಜಾತ್ರೆಗೆ ಹೋಗಿತ್ತು. ಮನೆ ಬಾಗಿಲನ್ನ ಮುರಿದು ಮನೆಗೆ ಹೊಂದಿಕೊಂಡಿದ್ದಂತ ಶಾಪ್ನಲ್ಲಿ ಕಳ್ಳರು ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಅಲ್ಲದೆ ಸಿಸಿಟಿವಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನು ಸಹ ಕಳ್ಳರು ಹೊತ್ತೊಯ್ದಿದ್ದಾರೆ. ಸ್ಥಳಕ್ಕೆ ಮೈಸೂರು ಗ್ರಾಮಾಂತರ ಅಡಿಷನಲ್ ಎಎಸ್ಪಿ ನಾಗೇಶ್ ಅವರು ಹಾಗೆ ಶ್ವಾನದಳ ಹಾಗೆ ಬೆರಳಚ್ಚು ತಜ್ಞರು ಭೇಟಿ ನೀಡಿದ್ದಾರೆ. ಮೈಸೂರು ದಕ್ಷಿಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಳಗಿಂದ ಎಂಟ್ರೆನ್ಸ್ ಇದೆ ಮಾಡ್ಕೊಂಡಿದ್ದೀವಿ ಸರ್. ನಾನು ಫಸ್ಟ್ ರಾಜ್ಕುಮಾರ್ ಅವರಲ್ಲಿ ಮಾಡಿದ್ದೆ. ಓಪನ್ ಇಲ್ಲಿ ಮಾಡಿದೆ. ಹಾಂ ಸರ್, ರಾಜ್ಕುಮಾರ್ ಅಂಗಡಿ ಇತ್ತಲ್ಲ 3 ವರ್ಷ ಅಂತ ನಾನು ಇಲ್ಲಿ ಶಿಫ್ಟ್ ಮಾಡಿದೆ. 2 ನೋಟ ಹೆಂಡತಿ ಮಕ್ಕಳೆಲ್ಲ ನೋಡ್ಕೋಬೋದಲ್ಲ. ಸಿಟಿಯಲ್ಲಿ ಒಂದು ಶಾಪು, ವರ್ಕಿಂಗ್ ಶಾಪ್, ಮುಂದಗಡೆ ಅಂಗಡಿ, ಒಳಗಡೆ ಲೈಟು ಫುಲ್ಲು ಹೊಡ್ಕೊತಾ ಇದೆ. ಫ್ರೆಂಡ್ ಅಂಗಡಿ ಇದೆ, ಒಳಗಿಂದ ಇದು ಅಂಗಡಿನ ಮಾಡ್ಕೊಂಡಿದ್ದೀವಿ ಸರ್. ನಾನು ಫಸ್ಟ್ ರಾಜ್ಕುಮಾರ್ ಅವರಲ್ಲಿ ಮಾಡಿದ್ದೆ. ಓಪನ್ ಇಲ್ಲಿ ಮಾಡಿದೆ. ಹಾಂ ಸರ್, ರಾಜ್ಕುಮಾರ್ ಅಂಗಡಿ ಇತ್ತಲ್ಲ 3 ವರ್ಷ ಅಂತ ನಾನು ಇಲ್ಲಿ ಶಿಫ್ಟ್ ಮಾಡಿದೆ. 2 ನೋಟ ಹೆಂಡತಿ ಮಕ್ಕಳೆಲ್ಲ ನೋಡ್ಕೋಬೋದಲ್ಲ. ಸಿಟಿಯಲ್ಲಿ ಒಂದು ಶಾಪು, ವರ್ಕಿಂಗ್ ಶಾಪ್, ಮುಂದಗಡೆ ಅಂಗಡಿ, ಒಳಗಿಂದನೇ ಎಂಟ್ರೆನ್ಸ್ ಅನಿಸಿದೆ. ಇಲ್ಲ ಕ್ಯಾಮ್ರಾ ಇದೆಯಾ? ಲಾಕು ಒಂದು ಕೀ ಹಾಕಿ ಒಳಗೆ ಇಲ್ಲ, ಇಲ್ಲೇ ರೂಮಲ್ಲಿ ಎಲ್ಲ ಸಹ ಡಿಂಡಾಗಿದೆ ಅಲ್ಲ ಅದು.